ನಮಸ್ಕಾರ ರೀ ಎಲ್ಲರಿಗೆ. ನಿನ್ನೆ ಅಂತರೂ ಗಿಂಡಿ ಕಡಲ್ ಮ್ಯಾಚ್ ಆಗಿಬಿಡ್ತು. ನಾವು ಗೆದ್ದಿದ್ದು ಎಲ್ಲಿ ಹೇಳೇನ್ರಿ ಅಂದ್ರೆ ನಾವು ಒಂದು ಸ್ವಲ್ಪ ಅವ್ರಿಗೆ ಡಾಮಿನೆನ್ಸ್ ಮಾಡಿದ್ದು ಎಲ್ಲಿ ಅಂದ್ರೆ ಫಸ್ಟ್ ಓಪನರ್ ಕ್ಯಾಪ್ಟನ್ ಶೇ ಹೋಪ್ 33 ಬಾಲ್ ಆಡಿ 32 ರನ್. ಅಲ್ಲೇ ನಮ್ಮ ಹುಡುಗರು ಎಷ್ಟು ರನ್ ಕಟ್ ಹಾಕಬೇಕು ಅಷ್ಟು ರನ್ ಕಟ್ ಹಾಕಿಬಿಟ್ಟಾರ. ಅಲ್ಲೇ ಒಂದು ಸ್ವಲ್ಪ ಕೈ ಹಿಡ್ದದ. ಅವ ಏನು ವಿಕೆಟ್ ಹೋದ ಬತ್ತಲ್ಲ ಹೆಣ ಹಿಟ್ ಮ್ಯಾರ ಅವಾಗ ಗೊತ್ತೈತ್ಲ ಬರಾನ ಚಾಲುನೇ ನಡೀತಪ್ಪ. ಬಿರ್ಸೆ ಹೊಡೆದ್ರು ಹೋರಿಗೆ 10 ರನ್ ಬಂತಪ್ಪ ಟಾರ್ಗೆಟ್. 11 ಓವರಿಗೆ 100 ರನ್ ಕಂಪ್ಲೀಟ್ ಮಾಡಿಬಿಟ್ಟಿದ್ರು. ನನಗಂತೂ ಕನ್ಫರ್ಮ್ ಆಯ್ತು ಇವ್ರ 200 ಅಂತರೂ ಹೊಡಿತಾರೆ ಆರಾಮ್ ಅಂತೇಳಿ. ಹಿಂದಾಡೆ ನಮ್ಮ ಹುಲಿ ಬುಮ್ರಾ ಬಂದು 2 ವಿಕೆಟ್ ತೆಗೆದು ಒಂದೇ ಓವರ್ನಾಗ ಕೆಲಸ ಆಯ್ತಲ್ಲಿ. 1-2 ವಿಕೆಟ್ ಏನು ತೆಗೆದು ನೋಡ ರನ್ ಕಡಿಮೆ ಬಿದ್ದು. ಮತ್ತು ನಮ್ಮ ಹರ್ಷದೀಪ್ ಕಾಕ ಬಂದ ಮ್ಯಾಚ್ ಚೇಂಜ್ ಮಾಡಿಬಿಟ್ಟ. 1 ಓವರ್ನಾಗ 24 ರನ್ ಕೊಟ್ಟ. ಅವ್ರು ಹೊಳ್ಳಿ ಕಂಬ್ಯಾಕ್ ಮಾಡೇ ಬಿಟ್ರು. ಅವ್ರು ಕಂಬ್ಯಾಕ್ ಮಾಡೋದು ಬಿಡ್ರಿ, ಮತ್ತು ಲಾಸ್ಟಿಗೆ ಕಟ್ಟಿ ಹಾಕಿದ್ರು. ಇದೇ ಮತ್ತು ನಮ್ಮ ಹರ್ಷದೀಪ್ ಅಣ್ಣನೇ ಲಾಸ್ಟಿಗೆ ರನ್ ಕೊಡಲಿಲ್ಲ. 5 ರನ್ನನ್ನು ಕೊಟ್ಟು ಒಟ್ಟ ಲಾಸ್ಟ್ ಓವರ್ನಾಗ 19-20ನೇ ಓವರ್ನಾಗ ಹಿಂಗೆ ಮಾಡಿ 196 ಟಾರ್ಗೆಟ್ ಕೊಟ್ರು. ಅವರಲ್ಲಿ ಹೋಲ್ಡರ ಬಿರ್ಸಾಡಿದ್ರು. ಹೋಲ್ಡ್ರ ಮತ್ತು ಇನ್ನೊಬ್ರು ಯಾರೋ ಬ್ಯಾಟ್ಸ್ಮನ್ ನಿಂತಿದ್ರು. ಅವರಲ್ಲಿ ಲಾಸ್ಟಿಗೆ ತಿಂಡಿಲಿ ಆಡಿದಾರೆ. ಹೋಲ್ಡ್ರ್ ಮಾತ್ರ ಫುಲ್ ರೆಡ್ ಹಾಟ್ ಫಾರ್ಮ್ನಾಗ ಅದಾರ. ಇಂದ ನಮ್ಮ ಬ್ಯಾಟಿಂಗ್ ಬಿತ್ತಲ ಫಸ್ಟಿಗೆ ಅಟ್ಟ ನೋಡಿ ಆಡಾಕತ್ರು. 1-2 ಓವರಿಗೆ 12 ರನ್ ಹೊಡೆದ್ರು. ನಡೀತದಪ್ಪ, ನಮಗೆ ವಿಕೆಟ್ ಮುಖ್ಯ ಅಂಥೇಳಿ ಅಂದೆವು. ಸ್ಯಾಮ್ಸಂಗ್ ಕಾಕ ನಿನ್ನೆ ಏನಾಗಿತ್ತೋ ಗೊತ್ತಿಲ್ಲ, ತಲೆ ಕೆಟ್ಟ ಬಂದಿದ್ದವ. ಸಾಕು ಇಟ್ಟು ದಿವ್ಸ ತಡ್ಕೊಂಡು ನಿಂತಿದ್ದು. ಇವತ್ತು ಮ್ಯಾಚ್ ನಾ ಒಬ್ಬನೇ ಗೆಲ್ಲಿಸ್ತೀನಿ ಅವನಂತೇಳಿ ಹೊಡೆದ 1 6 1 4 ಹೊಡೆದ. ಅಲ್ಲ, 1 6 1 4 ಬಂದೈತಿ ಓವರ್ನಾಗ. 14-15 ರನ್ ಬಂದವು. 6 ಹೊಡಿದು ಏನು ಜರೂರತ್ತಿತ್ತು ಅಭಿಷೇಕ್ ಶರ್ಮಾಗ? ಬರೀ ಸಿಂಗಲ್ ಆಡಿದ್ರೆ ನಡೀತಿತ್ತು. ಅವ ರನ್ ಹೊಡೆದಿದ್ದಲ್ಲಿ, ನೀವ ಬರೀ ಸಿಂಗಲ್ ಆಡಿದ್ರೆ ನಡೀತಿತ್ತು. ಆದರೂ ನಂದೊಂದು ಕೈ ಇರಲಿ ಅಂತೇಳಿ ಹಾಕೇ ಬಿಟ್ಟಿವ. ಅದು ಕ್ಯಾಚ್ ಎತ್ತು ಔಟ್ ಆಗಿಬಿಡ್ತು. ಆಮೇಲೆ ಇವರು ಏನು ಒನ್ ಡೌನ್ ಯಾರು ಬರ್ತಾರೆ? ಇಶಾನ್ ಕಿಶನ್ ಅವನು ಬಂದ. 1-2 ಹೊಡೆದಂಗೆ ಕಾಣದ ಬೌಂಡ್ರಿ ಕೆಲಸ ಆಗಲಿಲ್ಲ, ಔಟೇ ಆಗಿಬಿಟ್ಟ. ಇನ್ನು ನೆಕ್ಸ್ಟ್ ನಮ್ಮ ಸೂರ್ಯಭಾಯ್ ವಿಕೆಟ್ ನಿಂದಿರ್ಸ್ಬೇಕಾಗಿತ್ತು. ವಿಕೆಟ್ ನಿಂದಿರ್ಸ್ದ. ಅಲ್ಲಿ ಒಟ್ಟಿಗೆ ನಮ್ಮ ಸ್ಯಾಮ್ಸಂಗ್ ಬೈ ಒಂದು 50 ರನ್ ಹೊಡೆದ. ಕೈ ಎತ್ತು ಬಿಟ್ಟು ಬ್ಯಾಟ್ಲಿ. ಇದು ಒಂದು ಚಕ್ಕ ಹೊಡಿತಪ್ಪ ತಿಂಡಿಲೆ ನಮ್ಮ ಕ್ಯಾಪ್ಟನ್. ಒಂದು ಚಕ್ಕ ಏನು ಹೊಡೆದ, ಅವನಿಗೆ ಸ್ವಲ್ಪ ಧೈರ್ಯ ಹೆಚ್ಚಾಯಿತು. ಅದೇ ಧೈರ್ಯದಾಗ ಹೊಡ್ಯಾಕೆ ಹೋದ, ಕೆಲಸ ಆಗಲಿಲ್ಲ, ವಿಕೆಟ್ ಆಗಿಬಿಟ್ಟ. ಇನ್ನು ನೆಕ್ಸ್ಟ್ ಏನು ತಿಲಕ್ ಮ್ಯಾಚ್ ಬೇಕು. ತಿಲಕ್ನು ಬಿರ್ಸ್ ಆಡ್ದ. ರನ್ನು ಚಲೋ ಹೊಡೆದ, ಬ್ಯಾಟಿಂಗು ಚಲೋ ಆಡ್ದ, ಸ್ಟ್ರೈಕ್ ರೇಟು ಚಲೋ ಇತ್ತು. ಆಟೋಟಿಗೆ ಇಬ್ಬರದು ಪಾರ್ಟ್ನರ್ಶಿಪ್ ತಿಂಡಿಲೇ ಬತ್ತು. ಮ್ಯಾಚ್ ನಮ್ಮ ಕೈಯಾಗ ಬಂದುಬಿಡ್ತು ಪೂರ್ತಿ. ಲಾಸ್ಟ್ ಮೂಮೆಂಟಿಗೆ ತಿಲಕ್ ಭಾಯಿನೂ ಸ್ವಲ್ಪ ಕೈ ಕೊಟ್ಬಿಟ್ಟ. ಬತ್ತಲ್ಲ ಏನು ಹಾರ್ದಿಕ್ ಪಾಂಡು ಭಾಯಿ 1-2 ಬೌಂಡ್ರಿ ಹೊಡೆದಂಗೆ ಕಾಣದ. ಏನಾಯ್ತು ಯಾರಿಗೆ ಗೊತ್ತು? ಅವನು ವಿಕೆಟ ಹೋಗಿಬಿಟ್ಟ ಲಾಸ್ಟಿಗೆ. ಇನ್ನು 10 ಬಾಲಿಗೆ 17 ರನ್ ಬೇಕಾಗಿತ್ತಲ್ಲ. ಯಾಕೋ ಉಲ್ಟಾ ಹೊಡಿತದ ಏನು ಅಂದಿದ್ದೆವು ನಾವು. ತಲೆ ಕೆಡ್ಸ್ಕೊಂಡು ಕೂತಿದ್ದೇವಪ್ಪ ಮೊಬೈಲ್ ಮುಂದೆ ನೋಡ್ಕೊತ. ನಾವು 4-5 ಮಂದಿ ಕೂತಿದ್ದೇವೆ ನೋಡ್ಕೊತ ಲೈವ್. ಇವ ದುಬೆ ಬಂದ 1 ಚೌಕ 1 ಡಾಟ ಮತ್ತೊಂದು ಚೌಕ ಕಲಾಸ್ ಕೇಳ್ಕತ್ತಮ್ಮ ನಾಟಕ ಬಂದ ಮುಗಿತಿನ. ಲಾಸ್ಟ್ ಓವರ್ನಾಗ 7 ರನ್ ಬೇಕಾಗಿದ್ದು. ಸ್ಯಾಮ್ಸನ್ ಮೊದಲೇ ಸಟ್ಟಾಗಿ ನಿಂತು ಬಿಟ್ಟಿದ್ದ. ಹಠ ಹಿಡ್ಕೊಂಡು ಕೂತು ಬಿಟ್ಟಿದೆ, ಇವತ್ತು ನಾನೇ ಗೆಲ್ಲಿಸ್ತೀನಿ ಮ್ಯಾಚ್ ಅಂತ. ಫಸ್ಟ್ ಬಾಲೆ ಚಕ್ಕನೆ ಕಟ್ಟದ. ನಾವು ಕೂಗು ಹೊಡೆದು ಬಿಟ್ಟೆವು. ಊರಾಗಿನ ಮಂದಿ ನಮಗೆ ನೋಡಕತ್ತ ಯಾಕೆ ಚೀರಾಡಕತ್ತಾರಂತ. ನೋಡ್ಲಿ ಬಿಡ್ರಿ, ನಮ್ಮ ಮ್ಯಾಚ ನಾವು ಹೊಡಿತೇವು. ಯಾರು ಬೈಲಿ ಬೇಕಾದ್ರೆ ನಾವಂತರೂ ಹೊಡೆಯವ್ರಿ. ಇನ್ನು ಲಾಸ್ಟ್ ಬಾಲ್ 1 ರನ್ ಅವ್ರ ಸಿಂಗಲ್ ತೊಗೋತಾನಂತ ನಾವು ಮಾಡಿದೆ. ಅಣ್ಣ ಹಾರ್ಸಿ ಹೋಗದೆ ಬಿಟ್ಟು ಮ್ಯಾಲ ಅದು ಕ್ಯಾಚ್ ಹೋಗಿತ್ತು. ಅವ ಕ್ಯಾಚ್ ಹಿಡಿಲಿಲ್ಲ ಫೀಲ್ಡ್ರ. ಚಲೋ ಆಯ್ತು. ಅಂತೂ ನಿನ್ನೆ ಸೆಮಿಫೈನಲ್ಗೆ ನುಗ್ಗಿ ಬಿಟ್ರು ತಿಂಡಿಲೆ ಬ್ಯಾಟಿಂಗ ಬಾಲಿಂಗ್ ಹಾಕಿ. ನೋಡ್ರಿ ನೆಕ್ಸ್ಟ್ ಏನಾಕದಂತ. ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ಯಾರಾಗಿಲ್ಲ ನೋಡಿ, 1 ಲೈಕ್ ಕೊಡ್ರಿ ವಿಡಿಯೋಕ್ಕೆ. ಬರ್ರಿ ನೆಕ್ಸ್ಟ್ ವಿಡಿಯೋದಾಗ.